ಹಲಸಿನ ಹಣ್ಣು ಒಬ್ಬಟ್ಟಿಗೆ ಅರ್ಧ ಹೋಳು ತೆಂಗಿನಕಾಯಿನ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ, ನೀರು ಹಾಕಿಲ್ಲ. ಅದೇ ಕಾಯಿ ಜೊತೆ ಒಂದು 15 ಹಲಸಿನ ತೊಳೆ ಹಾಕೋಬೇಕು. ಇದನ್ನು ರುಬ್ಕೋಬೇಕು ನುಣ್ಣಗೆ. ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ತರ್ತರಿಯಾಗಿ. ತುಂಬ ಫೈನ್ ಪೇಸ್ಟ್ ಏನು ಬೇಡ, ಕೈಗೆ ಒಂದು ರವೆ ರವೆ ಥರ ಸಿಕ್ಕರೂ ಸಾಕು. ಇವಾಗ ಇದರಲ್ಲಿ ಹೂರ್ಣ ಮಾಡ್ಕೋಬೇಕು. ಇವಾಗ ಒಂದು ಪ್ಯಾನ್ ಇಕ್ಕೋಬೇಕು. ಇದಕ್ಕೆ 150 ಗ್ರಾಮ್ ಅಷ್ಟು ಅಂದರೆ 1 ಕಪ್ ಅಷ್ಟಿದೆ ಬೆಲ್ಲ ಹಾಕೋಬೇಕು. ಸ್ವಲ್ಪ ಬೆಲ್ಲ ಮೆಲ್ಟ್ ಆಗಬೇಕು. ನೋಡಿ ಬೆಲ್ಲ ಮೆಲ್ಟ್ ಆಗ್ತಾ ಇದೆ. ಇವಾಗ ಇದು ರುಬ್ಕೊಂಡಿದ್ವಲ್ಲ ಇದನ್ನ ಹಾಕೋಬೇಕು. ತೆಂಗಿನಕಾಯಿ ಮತ್ತು ಹಲಸಿನ ಹಣ್ಣು ಲೋ ಫ್ಲೇಮಲ್ಲೇ ತಿರುಗಿಸ್ಕೋಬೇಕು. ಇದನ್ನ ಬೆಲ್ಲ ಅದ್ರ ಜೊತೆನೇ ಮೆಲ್ಟ್ ಆಗುತ್ತೆ. ಲೋ ಫ್ಲೇಮಲ್ಲೇ ತಿರುಗಿಸ್ತಾ ಇರಬೇಕು. ಇದು ಹೂರ್ಣ ಗಟ್ಟಿ ಆಗೋವರೆಗೂ ತಿರುಗಿಸ್ತಾ ಇರಬೇಕು, ಕೈ ಬಿಡದೇ ಇರೋಂಗೆ. ನೋಡಿ ಈ ತಳ ಬಿಡೋವರೆಗೂ ತಿರುಗಿಸ್ತಾ ಇರಬೇಕು. ಹಲಸಿನ ಹಣ್ಣು ಏನಾರ ಸ್ವೀಟ್ ಜಾಸ್ತಿ ಇದ್ದರೆ 100 ಗ್ರಾಮ್ ಬೆಲ್ಲ ಸಾಕು. ಸ್ವೀಟ್ ಕಮ್ಮಿ ಇದ್ದರೆ 150 ಹಾಕ್ಕೊಳ್ಳಿ. ಇದೆಲ್ಲ ಒಟ್ಟು ಕೂಡಬೇಕು. ಇವಾಗ ಇದಕ್ಕೆ ಒಂದು 4 ಏಲಕ್ಕಿ ಹಾಕೋಬೇಕು ಪೌಡ್ರ್ ಮಾಡಿ. ಇವಾಗ ಸಾಕು, ಇದಾಗಿದೆ. ಫುಲ್ಲು ತಣ್ಣಗಾಗಕ್ಕೆ ಬಿಡಬೇಕಿದು, ಪೂರ್ತಿ ತಣ್ಣಗಾಗಬೇಕಿದು. ಕಣಕ ಕಲಿಸ್ಕೋಬೇಕು. 1.5 ಕಪ್ಪು ಮೈದಾ ತೊಗೊಂಡಿದ್ದೀನಿ. ಚಿರೋಟಿ ರವೆ 1 ಟೇಬಲ್ ಸ್ಪೂನು, 1/4 ಟೀ ಸ್ಪೂನು ಉಪ್ಪು. ಇದನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೋಬೇಕು. ಸಾಫ್ಟಾಗಿ ಕಲಿಸ್ಕೋಬೇಕು. ಹಿಟ್ಟನ್ನ 2-3 ನಿಮಿಷ ನಾದ್ಕೋಬೇಕು ಹಂಗೇನೆ. ನೋಡಿ ಈ ಸಾಫ್ಟ್ ಇರಬೇಕು. ಈ ಥರ ಅಂಟ್ಕೋಬೇಕು ಕೈಗೆ, ಅಷ್ಟು ಸಾಫ್ಟ್ ಇರಬೇಕು. ಒಂದೇ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು. ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು 1 ಅವರ್ ನೆನೆಯಕ್ಕೆ ಬಿಡಬೇಕು. ನೋಡಿ ಹೂರ್ಣ ರೆಡಿಯಾಗಿದೆ. ಇದು ಹಲಸಿನ ಹಣ್ಣಲ್ವ, ಸ್ವಲ್ಪ ಸ್ಟಿಕ್ಕಿನೇ ಬರುತ್ತೆ. ಕೈಗೆ ಸ್ವಲ್ಪ ಒದ್ದೆ ಮಾಡ್ಕೋಬೇಕು, ಅವಾಗ ಅಂಟಲ್ಲ. ನೋಡಿ ಕಣಕ ಮಾಡ್ಕೊಂಡಿದ್ವಲ್ಲ, 1-2 ಅವರ್ ನೆಂದಿದೆ ಚೆನ್ನಾಗಿ. ಸ್ವಲ್ಪ ತಗೊಂಡು ತಟ್ಕೋಬೇಕು. ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಸ್ವಲ್ಪ ಹಿಟ್ಟು ತಗೊಂಡು ಕಣಕ ಇಕ್ಕೋಬೇಕು, ಹೂರ್ಣ ಇಕ್ಕೋಬೇಕು. ಹೆಂಚಿಕೊಂಡಿದ್ದೀನಿ, ಹೆಂಚು ಕಾದಿದೆ. ಹಲಸಿನ ಹಣ್ಣಿನ ಒಬ್ಬಟ್ಟು ರೆಡಿಯಾಗಿದೆ. ತುಂಬ ಈಸಿಯಾಗಿ ಮಾಡ್ಕೋಬೋದು, ರುಚಿಯಾಗೂ ಇರುತ್ತೆ, ಡಿಫ್ರೆಂಟಾಗೂ ಇದೆ. ಸೀಸನಲ್ಲಿ ಮಾಡ್ಕೊಳ್ಳಿ ಒಂದ್ಸತಿ. ಏನೋ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ತುಪ್ಪದ ಜೊತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ.